ಲೋಕಲ್ ಬಾಡಿ ಎಲೆಕ್ಷನ್ಸ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದರಲ್ಲೂ ಕೂಡ ಅಧಿಕಾರ ವಿಕೇಂದ್ರೀಕರಣದ ಮೂಲ ತತ್ವವನ್ನು ಅಳವಡಿಸಿಕೊಂಡಿರುವ ಭಾರತದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತೆ. ಸ್ಥಳೀಯ ಮಟ್ಟದಲ್ಲಿ ಚುನಾಯಿತ ಪ್ರತಿನಿಧಿ ಇದ್ರೆ ಜನರಿಗೂ ಅನುಕೂಲ, ಆಳುವ ವರ್ಗಕ್ಕೂ ಕೂಡ ಅನುಕೂಲ ಅನ್ನೋದು ಈಗ ಆಲ್ರೆಡಿ ಸಿದ್ಧ ಸೂತ್ರದಂತಿರುವ ವಿಚಾರ. ಆದರೆ ಅದು ಯಾಕೋ ಏನೋ ಗೊತ್ತಿಲ್ಲ, ಆಡಳಿತಾರೂಢ ಪಕ್ಷಗಳಿಗೆ, ಯಾವುದೇ ಪಕ್ಷ ಆಡಳಿತದಲ್ಲಿದ್ದರೂ ಕೂಡ ಈ ಲೋಕಲ್ ಬಾಡಿ ಎಲೆಕ್ಷನ್ ಅಂದರೆ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ, ಅಸಡ್ಡೆ ಅಥವಾ ಭಯ, ಅದೇನಾಗುತ್ತೋ ಗೊತ್ತಿಲ್ಲ. ನಿಗದಿತ ಸಮಯಕ್ಕೆ ಸರಿಯಾಗಿ ಸರಾಗವಾಗಿ ಚುನಾವಣೆ ನಡೆಸದೇ ಇರಲಿಕ್ಕೆ ಏನೆಲ್ಲ ಕಾರಣಗಳನ್ನು ಹುಡುಕ್ಲಿಕ್ಕೆ ಸಾಧ್ಯನೋ ಅವಷ್ಟೂ ಕಾರಣಗಳನ್ನು ಹುಡುಕ್ಲಿಕ್ಕೆ ಮುಂದಾಗ್ತವೆ. ಇವತ್ತು ನಾನು ಈ ವಿಚಾರ ಮಾತನಾಡಲಿಕ್ಕೆ ಬಹಳ ಪ್ರಮುಖವಾದ ಕಾರಣ GBA ಚುನಾವಣೆ. BBMP ಇರುವಾಗ ಆಗಬೇಕಾಗಿದ್ದ ಚುನಾವಣೆ GBA ಆಗಿ ಹೋಗಿದೆ. ಬರೋಬ್ಬರಿ 11 ವರ್ಷ ಆದರೂ ಕೂಡ ಚುನಾವಣೆ ಆಗ್ತಾ ಇಲ್ಲ. ಈಗ ಮಾಡಲೇಬೇಕು ಅಂತ ಹೇಳಿ ಆಗಸ್ಟ್ ಡೆಡ್ಲೈನ್ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್. ಇಲ್ಲ, ಆಗಸ್ಟ್ ಆಗಲ್ಲ, ಡಿಸೆಂಬರ್ವರೆಗೂ ಅವಕಾಶ ಕೊಡಿ ಅಂತೇಳಿ ಮತ್ತೊಂದು ಹೊಸ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ ಸರ್ಕಾರ. ಅಲ್ಲಿಗೆ ಬೆಂಗಳೂರಿನ ವಿಚಾರ ನಮಗೆ ಯಾಕೆ ಅಂತ ಹೇಳಿ ನೀವು ಯಾರೂ ಕೂಡ, ಅಂದರೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿರ್ತಕ್ಕಂಥ ನಮ್ಮ ವೀಕ್ಷಕರು ಕೂಡ ಅಂದ್ಕೊಳ್ಳೋ ಹಾಗಿಲ್ಲ. ಯಾಕಂದರೆ ಸ್ಥಳೀಯ ಸಂಸ್ಥೆ ಅಂತಂದರೆ ಕೇವಲ GBA ಅಲ್ಲ ಅಲ್ವಾ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಮುನ್ಸಿಪಲ್ ಕೌನ್ಸಿಲ್ಗಳು, ಮಹಾನಗರ ಪಾಲಿಕೆಗಳು ಯಾವುದ್ರ ಚುನಾವಣೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ? ಒಂದೇ ಒಂದು ಲೋಕಲ್ ಬಾಡಿ ಎಲೆಕ್ಷನ್ ಮಾಡ್ತಿಲ್ಲ. ಯಾಕೆ? ವಿರೋಧ ಪಕ್ಷಗಳು ಹೇಳ್ತಾ ಇರೋ ರೀತಿಯಲ್ಲಿ ಸೋಲಿನ ಭಯಾನ, ಅಥವಾ ಚುನಾವಣೆ ಮಾಡಿಬಿಟ್ರೆ ಏನಾದರೂ ಕಳ್ಕೊಳ್ತೀವಿ ಅನ್ನೋ ಆತಂಕನ? ಯಾಕೆ ಈ ಚುನಾವಣೆಗಳನ್ನು ಮತ್ತೆ ಮತ್ತೆ ಮುಂದೂಡಲಾಗ್ತಾ ಇದೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೂ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. 11 ವರ್ಷ, ಬರೋಬ್ಬರಿ 11 ವರ್ಷ ಆಗಿದೆ ಬೆಂಗಳೂರಂತ ಮಹಾನಗರದ ಆಡಳಿತಕ್ಕೆ ಚುನಾವಣೆ ಅಂತ ನಡೆದು. ಸಹಜ ಪ್ರಕ್ರಿಯೆಗಾಗಿ ಸರಾಗವಾಗಿ ಸಮಯಕ್ಕೆ ಅನುಗುಣವಾಗಿ ನಡಿಬೇಕಾಗಿದ್ದ ಚುನಾವಣೆ ನಾಳೆ ಬಾ ಕತೆ ಅಂತಾಗಿದೆ. ಸೆಪ್ಟೆಂಬರ್ 10, 2020 ಅಂದ್ರೆ 6 ವರ್ಷಗಳ ಹಿಂದೆಯೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅವಧಿ ಮುಗಿದು ಹೋಗಿದೆ. BBMP ಹೋಗಿ GBA ಆಯಿತು. ವಿಪಕ್ಷದಲ್ಲಿದ್ದ ಕಾಂಗ್ರೆಸ್ ಅಧಿಕಾರ ಹಿಡಿದು ವರ್ಷ 3 ಆಯಿತು. 2021 ಡಿಸೆಂಬರ್ನೊಳಗೆ ಎಲೆಕ್ಷನ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಅಂದಿನ ಬಿಜೆಪಿ ಸರ್ಕಾರಕ್ಕೆ ಆದೇಶವನ್ನ ನೀಡಿತ್ತು. ಈಗ ಇಂದಿನ ಕಾಂಗ್ರೆಸ್ ಸರ್ಕಾರ 31 ಆಗಸ್ಟ್ 2026 ಆದೇಶ ಬದಲಿಸಿ 2026 ಡಿಸೆಂಬರ್ ವರೆಗೂ ಕಾಲ ನೀಡುವಂತೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಕೇಳಿದೆ. GBA ಚುನಾವಣೆ ಮಾಡೋಕೆ ಕಾಂಗ್ರೆಸ್ಗೆ ಸೋಲಿನ ಭಯ, ಹೀಗಾಗಿ ಎಲೆಕ್ಷನ್ ಮುಂದೂಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ವಿಪಕ್ಷದವರು ಕಾಲೆಳೆದಿದ್ದಾರೆ. ರಾಜ್ಯ ಸರ್ಕಾರ ಈ ಚುನಾವಣೆ, GBA ಚುನಾವಣೆ ಆಗಲಿ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಆಗಲಿ ನಡೆಸ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತಿಲ್ಲ. ರಾಜ್ಯ ಸರ್ಕಾರ ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನು ಮಾಡ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲೂ ಕೂಡ ಇಲ್ಲ. ಈ ಮಧ್ಯದಲ್ಲಿ ಚುನಾವಣೆಗೆ ಹೋದ್ರೆ ನಾವು ಗೆಲ್ಲಲ್ಲ ಅನ್ನೋ ಕಾರಣಕ್ಕೆ SIR ಅನ್ನು ಮುಂದಿಟ್ಕೊಂಡು ಈಗ ಚುನಾವಣೆಯನ್ನ ಮುಂದೂಡ್ರಿ ಅಂತೇಳಿ ಹೋಗಿದೆ. SIR ಪ್ರಕ್ರಿಯೆಯಲ್ಲಿ ರಾಜ್ಯ ಚುನಾವಣಾ ಆಯೋಗ ಬ್ಯುಸಿ ಇದೆ. ಅಧಿಕಾರಿಗಳೇ ಎಲೆಕ್ಷನ್ ಮಾಡೋದಕ್ಕೆ ಸಿದ್ಧ ಇಲ್ಲ ಅಂತ ಆಡಳಿತ ಪಕ್ಷದವರು ಸಬೂಬು ಹೇಳ್ತಾ ಇದ್ದಾರೆ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನು ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನ ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ಬೇಕು. ಸರ್ಕಾರದವ್ರು ಹೋಗಿರೋದಿಲ್ಲ, ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಲ್ಲಿ ಇರ್ತಕ್ಕಂಥ ಏನಂತೀರ ಡಿಸ್ಅಡ್ವಾಂಟೇಜ್ ಏನಿದೆ, ಅದಕ್ಕೋಸ್ಕರ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೆ ನೋಡೋಣ. ಕೇವಲ GBA ಮಾತ್ರವಲ್ಲ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೂ ಪೆಂಡಿಂಗ್ ಇದೆ. ಇದು ಆಡಳಿತಾತ್ಮಕ ಮಾತ್ರವಲ್ಲ, ಆರ್ಥಿಕವಾಗಿಯೂ ಸಮಸ್ಯೆಯೇ. ಕೇಂದ್ರದಿಂದ ಬರೋ ಅನುದಾನಕ್ಕೂ ಕೊಕ್ಕೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳೇ ಹಬ್ಬ. ಅದನ್ನ ಆಚರಿಸೋಕೆ ಹಿಂಜರಿಕೆ ಯಾಕೆ? ವಿಳಂಬ ಮಾಡೋಕೆ ಕಾರಣಗಳ ಹುಡುಕಾಟ ಯಾಕೆ? ಕೋರ್ಟ್ ಆದೇಶಗಳನ್ನು ಮೀರಿ ನಡೆಯುವ ಸಾಹಸ ಯಾಕೆ? ಬನ್ನಿ ಚರ್ಚೆ ಮಾಡೋಣ.